ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಅಲ್ಲಿ ಹೇಮಾವತಿಯಲ್ಲಿ ನೀರು ಇರೋದ್ರಿಂದ ನಾವು ನೀರು ಬಿಡಬೇಕು ಮತ್ತು ನಮಗೆ ಇನ್ನೂ 3.5 ತಿಂಗಳ ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಕೇಳಿದ ಮೇಲೆ ನೀರನ್ನು ಬಿಟ್ಟಿದ್ದಾನೆ. ಅದನ್ನೇ ನೋಡೋದಕ್ಕೆ ಬಂದಿದ್ದಾನೆ. ಅಲ್ಲಿವರೆಗೂ ಒಂದು 2 to 27 ಎಷ್ಟು ಬರ್ಬೋದು? ಈ ರೇಟ್ನಲ್ಲಿ ಇವೆಲ್ಲ ಜೆಸಿಬಿ ಆ ಮಣ್ಣು ಈ ಮಣ್ಣೆಲ್ಲ ತೆಗೆಸ್ಕೊಟ್ಟು ಬಂದಿಗೆ ಹಾಕ್ಕೊಂಡು ಇನ್ನಷ್ಟು ನೀರು ನಿಲ್ಲುತ್ತೆ. 220 already filled, sir. 110 MCF. ಅಲ್ಲ 27 ಜಾಸ್ತಿ ಆಗುತ್ತೆ. ಹಾಂ, ಅದಾದಮೇಲೆ ಇದಕ್ಕೂ ಅಮಾನಿ ಕೆರೆಗೆ ಹೋಗ್ಬಿಡಿ ಅಂತ ಹೇಳಿದ್ದೀವಿ. ಹಾಂ, ಅದಕ್ಕೂ ತುಂಬ ಆ ಪಂಪ್ ಹೌಸ್ ಅದು ಅಮಾನಿ ಕೆರೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರೋದು. ಅದನ್ನು ಸ್ವಲ್ಪ ತುಂಬಿಡಿ. ಸೆಪ್ಟೆಂಬರ್ನಲ್ಲಿ ಏನಾದ್ರು ಮಳೆ ಬಂದರೆ ಪರವಾಗಿಲ್ಲ. ಮಳೆ ಬರದೇ ಇದ್ರೆ ಏನು ಮಾಡಿದ್ರೆ ಆಮೇಲೆ ಅಲ್ಲಿಂದ ಈಗ ಬರಲಿ. ಆನ್ ಮಾಡಿ ಸರ್. ಇದೆಲ್ಲ ಚೆನ್ನಾಗಿ ಈಗ ನಮಗೆ 3 ತಿಂಗಳು 3.5 ತಿಂಗಳಾದ ನಂತರ ಮತ್ತೊಂದು ಬಾರಿ ಸಮ್ಟೈಮ್ ಇನ್ ಡಿಸೆಂಬರ್ ನೀರು ಬೇಕಾಗುತ್ತೆ. ಡಿಸೆಂಬರ್ನಲ್ಲಿ ಮತ್ತೆ ನಾವು ತುಂಬಿಸ್ಕೊಂಡ್ರೆ ಮಾರ್ಚು, ಏಪ್ರಿಲ್, ಮೇ, ಜೂನ್ವರೆಗೂ ಬರುತ್ತೆ. ಮೇ, ಜೂನ್ವರೆಗೂ. ಅದರಿಂದ ಈಗ ನೀರು ಬಿಟ್ಟಿರೋದು ಕುಡಿಯೋ ನೀರು ಒಳ್ಳೆಯದಾಗ್ತದೆ. ನಾವು ಇದನ್ನು ಬೇರೆ ಯಾವುದೇ ಪರ್ಪಸ್ಸಿಗೆ ಕೂಡ ಬಳಸೋದಿಲ್ಲ. ನಾನು ಈ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ವಿನಂತಿ ಮಾಡೋದು, ಕುಡಿಯೋ ನೀರಿಗೆ ಆದ್ಯತೆ. ಈ ಬಾರಿ ಮಳೆ ಇಲ್ಲದೇ ಇರೋದ್ರಿಂದ, ಬರಗಾಲ ಇರೋದ್ರಿಂದ ಯಾರೂ ಕೂಡ ಬೆಳೆಗಳಿಗೆ ಬಳಸಬಾರ್ದು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಎಲ್ಲ ಹೇಳಿದ್ದೇವೆ. ಹಾಗಾಗಿ ಅವರನ್ನು ವಿನಂತಿ ಮಾಡಿಕೊಳ್ತೇನೆ, ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸಬೇಕು.